ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬಂದು ಅಲ್ಲೇ ಒಂದು 2 ದಿನ ಆಯಿತು. ಬಟ್ ನಾನು ಫ್ರೀ ಇದ್ದಿರೋ ಕಾರಣ ಯಾವುದೇ ಆದಂಥ ವೀಡಿಯೋ ಮಾಡಿ ನಿಮಗೆ ತಿಳಿಸೋಕ್ಕಾಗಿರಲ್ಲ. ಗೊತ್ತಿರೋರ್ಗೆ ಆಲ್ಮೋಸ್ಟ್ ಅಲ್ಲಿ ಈಗ ಡೈಲಿ ನ್ಯೂಸ್ ಪೇಪರ್ ನೋಡೋರಿಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಬಟ್ ಗೊತ್ತಿಲ್ಲದೆ ಇರೋರು ಇದನ್ನು ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು. ಅಂದರೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಲೇಟೆಸ್ಟಾಗಿ ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನಪ್ಪ ಅಂತ ಅಂದರೆ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಇನ್ನು ಮುಂದೆ ನಾವು ಲಿಕ್ಕರ್ನ ಕೂಡ ಡೆಲಿವರ್ ಮಾಡಬೇಕಾಗುತ್ತೆ. ಅಂದರೆ ಮಧ್ಯಾಹ್ನ ನಾವು ಡೆಲಿವರ್ ಮಾಡಬೇಕಾಗುತ್ತೆ. ಇವಾಗ ಫುಡ್ ಡೆಲಿವರಿ ಮಾಡ್ತಾಯಿದ್ದೀವಿ, ಜೊತೆಯಲ್ಲಿ ಗ್ರಾಸರೀಸ್ ಡೆಲಿವರಿ ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲೇ ನೆಕ್ಸ್ಟು ಕೂಡ ಲಿಕ್ಕರ್ ಬರೋಂಥ ಸಾಧ್ಯತೆ ತುಂಬ ಅಂದರೆ ತುಂಬ ಜಾಸ್ತಿ ಇದೆ. ಅಂದರೆ ಇವಾಗೆಲ್ಲ ನಡೆಸ್ತಾ ಇದ್ದಾರೆ, ಬಟ್ ಇನ್ನೂ ಜಾರಿಗೆ ಬಂದಿಲ್ಲ. ಆದಷ್ಟು ಬೇಗ ಜಾರಿಗೆ ಬರೋ ಸಾಧ್ಯತೆ ತುಂಬ ಇದೆ. ಇದರಿಂದ ನಮಗೆ ಎಷ್ಟು ಉಪಯೋಗ ಆಗುತ್ತೆ, ಎಷ್ಟು ಡಿಸ್ಅಡ್ವಾಂಟೇಜ್ ಆಗುತ್ತೆ ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇವಾಗ ನಾನು ಉದಯವಾಣಿ ನ್ಯೂಸ್ ಪೇಪರ್ ಓದ್ತಾ ಇರ್ತೀನಿ. ಉದಯವಾಣಿ ನ್ಯೂಸ್ ಪೇಪರ್ ಓದೋಂಥ ಟೈಮಲ್ಲಿ ಇದೊಂದು ಆರ್ಟಿಕಲ್ ಕಾಣಿಸುತ್ತೆ. ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಇನ್ನು ಮುಂದೆ ಮದ್ಯವೂ ಕೂಡ ಬರಲಿದೆ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್ ಮಾಡಿರ್ತಾರೆ. ನಾನು ಅವಾಗ ಆ ನ್ಯೂಸ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ಏನಪ್ಪ ಮಾಡ್ತೀನಿ ಅಂತ ಅಂದರೆ, ಹಿಂದೂಸ್ತಾನ್ ಟೈಮ್ಸ್ ನ್ಯೂಸ್ ಪೇಪರ್ನು ಕೂಡ ನಾನು ಓಪನ್ ಮಾಡ್ತೀನಿ. ಆಮೇಲೆ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ನು ಕೂಡ ಓಪನ್ ಮಾಡ್ತೀನಿ. ಸೇಮ್ ಅದೇ ದಿನನೇ ಸೇಮ್ ಆರ್ಟಿಕಲೇ ಎಲ್ಲರೂ ಕೂಡ ಬರ್ತಿದ್ದಾರೆ. ಅದರಿಂದಾಗಿ ಒಂದು ಕನ್ಫರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ ಫ್ಯೂಚರಲ್ಲಿ ಇದೆಲ್ಲ ಡಿಸ್ಕಸ್ ಮಾಡಿದರೆ ಇನ್ನೇನು ಸ್ವಲ್ಪ ದಿನದಲ್ಲೇ ಲಿಕ್ಕರ್ ಕೂಡ ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟು, ಆಮೇಲೆ ಬಿಗ್ ಬಾಸ್ಕೆಟು, ಈ ಥರ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಯಾವ್ಯಾವ ಇದೆಯೋ ಅವಕ್ಕೆಲ್ಲ ಇನ್ನೇನು ಸ್ವಲ್ಪ ದಿನದಲ್ಲೇ ಬರೋ ಚಾನ್ಸಸ್ಸು ಜಾಸ್ತಿ ಇದೆ. ಈಗ ಆರ್ಟಿಕಲ್ನ ನಾನು ನಿಮಗೆ ಓದಿ ತಿಳಿಸ್ಬಿಡ್ತೀನಿ, ಈ ಥರ ಬರೆದಿದ್ರು ಉದಯವಾಣಿಲಿ ಅಂತ ನೋಡಿ. ಡೋರ್ ಡೆಲಿವರಿ ಇನ್ನು ಸ್ವಿಗ್ಗಿ, ಝೊಮ್ಯಾಟೊ ಮೂಲಕ ಮನೆ ಬಾಗಿಲಿಗೆ ಬರುತ್ತಂತೆ ಮಧ್ಯ ವರದಿ ಅಂತ ಹೇಳ್ಬಿಟ್ಟು ಆರ್ಟಿಕಲ್ ಮಾಡಿರ್ತಾರೆ. ಅದಾಗ ನಾನು ಓಪನ್ ಮಾಡಿಬಿಟ್ಟು ಫುಲ್ ನೋಡ್ತೀನಿ. ಇದು ನವದೆಹಲಿಯಲ್ಲಿ ಆನ್ಲೈನ್ ಮೂಲಕ ಫುಡ್ ಆರ್ಡರ್ ಮಾಡಿ ಮನೆ ಬಾಗಿಲಿಗೆ ಫುಡ್ ಬಂದಂತೆ ಇನ್ನು ಮುಂದಿನ ದಿನಗಳಲ್ಲಿ ಮದ್ಯವು ಮನೆ ಬಾಗಿಲಿಗೆ ಬರಲಿದೆ ಎಂದು ವರದಿ ತಿಳಿಸಿದೆ. ಅದಾದಮೇಲೆ ಇನ್ನೂ ಏನು ಬರೆದಿದ್ದಾರೆ ಅಂತ ಅಂದರೆ, ಇದುವರೆಗೂ ಸ್ವಿಗ್ಗಿ, ಝೊಮ್ಯಾಟೊ ಮೂಲಕ ಫುಡ್ ಮಾತ್ರ ಸರಬರಾಜು ಮಾಡಲಾಗುತ್ತಿತ್ತು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಮದ್ಯವನ್ನು ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುವಂತೆ ವ್ಯವಸ್ಥೆ ಮಾಡಲಾಗಿದೆ. ಅದರಂತೆ ಕರ್ನಾಟಕ, ಹರಿಯಾಣ, ಪಂಜಾಬ್, ತಮಿಳುನಾಡು, ಗೋವಾ, ಕೇರಳ ಮತ್ತು ದೆಹಲಿ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಸ್ವಿಗ್ಗಿ, ಬಿಗ್ ಬಾಸ್ಕೆಟ್, ಝೊಮ್ಯಾಟೊ, ಬ್ಲಿಂಕಿಟ್ನಂತಹ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮೂಲಕ ಮದ್ಯವನ್ನು ಹೋಮ್ ಡೆಲಿವರಿ ಮಾಡಲು ಪ್ರಯೋಗ ಯೋಜನೆಯನ್ನು ನಡೆಸಲಿದೆ ಎಂದು ನ್ಯೂಸ್ 18 ವರದಿಯಾಗಿದೆ. ಆಮೇಲೆ ಇದು ಸ್ಟಾರ್ಟಿಂಗಲ್ಲಿ ಇನ್ನೂ ಯಾವ ಥರ ಮಾಡಿದ್ದು ಅಂತಂದರೆ, ಇದು ಆಲ್ಕೋಹಾಲ್ ಕಂಟೆಂಟ್ ಕಮ್ಮಿ ಇರುತ್ತಲ್ಲ ಅದನ್ನು ಕೂಡ ಮಾಡಿದ್ದಾರೆ. ಅಂದರೆ ಆಲ್ಕೋಹಾಲ್ ಕಂಟೆಂಟ್ ಯಾವ್ಯಾವ ಕಮ್ಮಿ ಇರುತ್ತೋ ಅವನ್ನ ಮಾತ್ರ ಸಪ್ಲೈ ಮಾಡೋಣ ಅಂತ ಸ್ಟಾರ್ಟಿಂಗ್ ಮಾತಾಡಿದ್ದಾರೆ. ಬಟ್ ಇವಾಗ ಆ ಥರ ಏನು ಇದಿಲ್ಲ. ಅಂದರೆ ಇಲ್ಲಿ ನೋಡಿ ಬರ್ತಿದ್ದಾರೆ, ಆರಂಭದಲ್ಲಿ ಬಿಯರ್, ವೈನ್ ಮತ್ತು ಲಿಕ್ಕರ್ಗಳಂತಹ ಕಡಿಮೆ ಪ್ರಮಾಣದ ಆಲ್ಕೋಹಾಲ್ ಹೊಂದಿರುವ ಮದ್ಯವನ್ನು ಪೂರೈಕೆ ಮಾಡಲು ಯೋಚನೆ ನಡೆಸಿದ್ದು ಅಲ್ಲದೆ ಅಧಿಕಾರಿಗಳು ಇದರ ಸಾಧಕ ಬಾಧಕ ಕುರಿತು ಮೌಲ್ಯಮಾಪನ ಮಾಡಿದ್ದು ಪ್ರಸ್ತುತ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ವಿತರಣೆ ನಡೆಸಲಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಅಟ್ ಪ್ರೆಸೆಂಟು ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಆಲ್ರೆಡಿ ಲಿಕ್ಕರ್ಸ್ನ ಅಂದರೆ ಆಲ್ಕೋಹಾಲ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸ್ನೇಹಿತರೆ, ಆಸ್ ಎ ಕಸ್ಟಮರ್ ಏನಾದ್ರು ನಾವು ಆಲ್ಕೋಹಾಲ್ನ ಬುಕ್ ಮಾಡ್ತೀವಿ ಅಂತ ಅಂದರೆ ಒಂದು ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ. ನೀವು ಡೇಟ್ ಆಫ್ ಬರ್ತ್ ಇಲ್ಲಾಂದರೆ ಅಡ್ರೆಸ್ ಪ್ರೂಫ್ ಇರುತ್ತಲ್ಲ, ಆ ಡಾಕ್ಯುಮೆಂಟ್ ಏನಾದ್ರು ನೀವು ಅಪ್ಲೋಡ್ ಮಾಡಿದಂಥ ಗ್ರಾಹಕರಿಗೆ ಮಾತ್ರ ಇದು ಸಿಗುತ್ತೆ. ಇವಾಗ ಲಿಕ್ಕರ್ಸ್ನ ಸಪ್ಲೈ ಮಾಡೋ ಥರ, ಅಂದರೆ ಲಿಕ್ಕರ್ನ ಅವರು ಆರ್ಡ್ರ್ ಮಾಡೋ ಥರ ಅವ್ರಿಗೆ ಒಂದು ಆಪ್ಷನ್ನ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇದರಿಂದ ಡೆಲಿವರಿ ಪಾರ್ಟ್ನರ್ಸ್ಗೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಅಂದರೆ, ಒಂದು ರೀತಿಯಲ್ಲಿ ಚಿಕ್ಕದಾಗಿ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಮಾತ್ರ ತುಂಬ ಜಾಸ್ತಿ ಇದೆ. ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ಈಗ ಆರ್ಡ್ರ್ಗಳು ಮಾಮೂಲಿ ಇವಾಗ ಫುಡ್ ಆರ್ಡ್ರ್ ಮತ್ತು ಗ್ರೋಸರಿ ಆರ್ಡರ್ಸ್ಗಳು ಝೊಮ್ಯಾಟೊ, ಸ್ವಿಗ್ಗಿಲೆಲ್ಲ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಲಿಕ್ಕರ್ ಅಂದರೆ ಆಲ್ಕೋಹಾಲ್ ಆ್ಯಡ್ ಆಗೋದ್ರಿಂದ ನಮಗೂ ಕೂಡ ಆರ್ಡರ್ಸ್ಗಳು ಜಾಸ್ತಿ ಆಗ್ತವೆ. ಆರ್ಡರ್ಸ್ಗಳು ಜಾಸ್ತಿ ಆಗೋದಕ್ಕಿಂತ ಅದರಲ್ಲೊಂದು ಮೇಜರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ, ಈಗ ಮೊದಲೇ ಡೆಲಿವರಿ ಪಾರ್ಟ್ನರ್ಸ್ಗೆ ಯಾವುದೇ ಆದಂಥ ಸೇಫ್ಟಿ ಇಲ್ಲ. ಜೊತೆಯಲ್ಲಿ ಇವಾಗ ಅಕಸ್ಮಾತ್ ಇವಾಗ ಆಲ್ಕೋಹಾಲು ಬಂತು ಅಂತ ಅಂದ್ಕೊಂಡ್ರೆ, ಈಗ ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಅವರು ಆಲ್ಕೋಹಾಲ್ ಖಾಲಿ ಆದಾಗ ಏನು ಮಾಡ್ತಾರೆ ಅಂತ ಅಂದರೆ, ಈ ಸ್ವಿಗ್ಗಿ, ಝೊಮ್ಯಾಟೊ ಅಲ್ಲಿ ಈಸಿಯಾಗಿ ಸಿಗುತ್ತೆ ಅಂದಮೇಲೆ ಅವ್ರು ಆಚೆ ಕಡೆ ಹೋಗಿ ಏನಕ್ಕೆ ತೊಗೊಬರ್ತಾರೆ, ಈಗ ಆನ್ಲೈನಲ್ಲೇ ಬುಕ್ ಮಾಡ್ತಾರೆ. ನಾವು ತಗೊಂಡು ಹೋಗೋಂಥ ಟೈಮಲ್ಲಿ ಅಕಸ್ಮಾತ್ ಏನಾದ್ರು ಕ್ಯಾಶ್ ಆನ್ ಡೆಲಿವರಿ ಬಂದಿತ್ತು ಅಂತಂದರೆ ಅವಾಗಂತೂ ಸಿಕ್ಕಾಪಟ್ಟೆ ಭಯ ಆಗೇ ಆಗುತ್ತೆ. ಏನಕ್ಕೆ ಅಂದರೆ ಅವರು ಡ್ರಿಂಕ್ಸ್ ಮಾಡಿರ್ತಾರೆ, ಅವ್ರ ಹತ್ರ ನಾವೇನು ಮಾತಾಡೋಕ್ಕಾಗಲ್ಲ. ಅವ್ರು ಏನಾರು ಅಕಸ್ಮಾತ್ ದುಡ್ಡು ಕೊಡೋಲ್ಲ ಅಂತೇಳಿ ಏನಾರು ಕಿರಿಕಿರಿ ಮಾಡಿದ್ರೆ ಅವಾಗಲೂ ಕೂಡ ತುಂಬ ತೊಂದರೆ ಆಗುತ್ತೆ. ಇದನ್ನು ಕೂಡ ಒಂದು ಆ್ಯಡ್ ಮಾಡಬೇಕು. ಅಕಸ್ಮಾತ್ ಏನಾದ್ರು ಇವಾಗ ಅವರು ಆಲ್ಕೋಹಾಲ್ ಸಪ್ಲೈ ಮಾಡೋ ಥರ ಏನಾರು ಮಾಡಿದ್ರೆ ದಯವಿಟ್ಟು ಅವರು ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಕೊಡಬಾರ್ದು. ಆಲ್ಕೋಹಾಲ್ ಬುಕ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಡೈರೆಕ್ಟು ಕ್ಯಾಶ್ ಕೊಟ್ಟರೆ ಮಾತ್ರ ಮಾಡೋ ಥರ ಮಾಡಬೇಕು. ಅಂದರೆ ಆನ್ಲೈನ್ ಪೇಮೆಂಟಲ್ಲಿ ಮಾಡೋ ಥರ ಮಾಡಿದ್ರೆ ನಮಗೂ ಕೂಡ ಒಂದು ತಗೊಂಡೋಗಿ ಸುಮ್ಮನೆ ಕೊಟ್ಬಿಟ್ಟು ಬಂದ್ಬಿಟ್ಟು ಬರೋ ಹತ್ರ ಏನು ಮಾತಾಡ್ದಲೆ ಹೋಗಿ ಡೆಲಿವರಿ ಮಾಡಿಬಿಟ್ಟು ಸುಮ್ಮನೆ ಬಂದ್ಬಿಡ್ಬೋದು. ಅದೇ ಕ್ಯಾಶ್ ಆನ್ ಡೆಲಿವರಿ ಆದರೆ ಫುಲ್ ಅವರೆಲ್ಲ ಡ್ರಿಂಕ್ಸ್ ಮಾಡಿರ್ತಾರೆ, ಅವಾಗ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೇ ಆಗುತ್ತೆ ಸ್ನೇಹಿತರೆ. ಅದ್ರ ಜೊತೆಯಲ್ಲಿ
ಇನ್ನೊಂದು ಏನು ಮಾಡಬೇಕು ಅಂತ ಅಂದರೆ ಒಂದು ಟೈಮಿಂಗ್ಸ್ ಮಾಡಬೇಕು, ನಿಗದಿತ ಟೈಮಿಂಗ್ಸ್ ಮಾಡಬೇಕು. ನೈಟ್ ಎಲ್ಲ ಈಗ ಲೇಟ್ ನೈಟಲ್ಲಿ ಫುಡ್ ಡೆಲಿವರಿ ಮಾಡ್ತಾ ಇದೀವಲ್ಲ, ಈಗ 24 ಅವರ್ಸು ಫುಡ್ ಸಿಗುತ್ತೆ. ಆ ಥರ ಏನಾದ್ರು ಇದು ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗೋಗುತ್ತೆ. ಈಗ 10 ಗಂಟೆ ಮೇಲೆ ಈಗ ಇನ್ಸೆಂಟಿವೇ ತೊಗೊಳೋಣ. ಈಗ ಇನ್ಸೆಂಟಿವ್ ಏನಾದ್ರು ಮಾಡಬೇಕು ಅಂದರೆ ನಾವು ಆರ್ಡರ್ಗಳನ್ನ ರಿಜೆಕ್ಟ್ ಮಾಡೋಂಗಿಲ್ಲ. ಒಂದು 2-3 ಈ ಥರ ಆರ್ಡರ್ಗಳು ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಅಂದರೆ ಈಗ ಸಪ್ರೇಟ್ ಈಗ ಬೇಕು ಬೇಡ ಅಂತ ಇರುತ್ತೆ ಅನ್ನೋ ಗೊತ್ತಿಲ್ಲ. ಅದೆಲ್ಲ ಆಪ್ಷನ್ ಬಂದಮೇಲೆ ಅದನ್ನು ಕೂಡ ನಾವು ಚರ್ಚೆ ಮಾಡೋಣ ಆಪ್ಷನ್ಗಳ ಬಗ್ಗೆ. ನಾನು ಸಾಧ್ಯತೆ ಬಗ್ಗೆ ಹೇಳ್ತಾ ಇರೋದು, ಈಗ ಆಲ್ಮೋಸ್ಟ್ ಈಗ ಫುಡ್ ಡೆಲಿವರಿ ಕೊಡ್ತಾರನೇ ಕೊಟ್ಬಿಟ್ರೆ ಅದನ್ನು ಕೂಡ ಈಗ ಲೇಟ್ ನೈಟಲ್ಲಿ ಇವಾಗ 10 ಗಂಟೆ ಮೇಲೆ ಕೊಟ್ಟರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಈಗ ಎಲ್ಲೋ ಯಾವುದೋ ಏರಿಯಾದಲ್ಲಿ ಇರ್ತಾರೆ, ಎಲ್ಲೋ ಬುಕ್ ಮಾಡ್ತಾರೆ, ಎಲ್ಲೋ ಓಪನಲ್ಲಿ ಬುಕ್ ಮಾಡಿರ್ತಾರೆ. ಬಟ್ ನಾವು ತಗೊಂಡೋಗೋ ಅಷ್ಟರಲ್ಲಿ ಎಷ್ಟು ರಿಸ್ಕ್ ಇರುತ್ತೆ ಅಂತ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಡೆಲಿವರಿ ಜಾಬ್ ಮಾಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಒಂದೊಂದು ಹತ್ರ ಇವಾಗ ಫುಡ್ ತೊಗೊಂಡೋಗ್ಬೇಕಾದ್ರೆ ಎಲ್ಲೂ ಸುತ್ತಮುತ್ತ ನೋಡಿದ್ರೆ 10-11 ಗಂಟೆ ಮೇಲೆ ಎಲ್ಲರೂ ಸುತ್ತಮುತ್ತ ನೋಡಿದ್ರೆ ಯಾರು ಒಬ್ರು ಕಾಣಿಸ್ತಾ ಇರೋ ಅಂಥ ಏರಿಯಾಗಳಿಗೆಲ್ಲ ಫುಡ್ ಡೆಲಿವರಿ ಮಾಡ್ತಾ ಇದೀವಿ ಸದ್ಯದ ಮಟ್ಟಿಗೆ. ಅದಾದ್ಮೇಲಿಂದ ಈಗೇನಾರು ಆಲ್ಕೋಹಾಲ್ ಬಂದರೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ ಸ್ನೇಹಿತರೆ. ಯಾರಿಗಾದ್ರೆ ಹೇಳ್ರಿ, ಎಲ್ಲರಿಗೂ ಫ್ಯಾಮಿಲಿ ಇದ್ದೇ ಇರುತ್ತೆ, ನಮಗೂ ಒಂದು ಲೈಫ್ ಅನ್ನೋದಿರುತ್ತೆ. ಅದರಿಂದಾಗಿ ನಾವು ತಗೊಂಡೋಗಿ ಅವ್ರು ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ತುಂಬ ಅಂದರೆ ತುಂಬ ರಿಸ್ಕು. ಡೆಲಿವರಿ ಪಾರ್ಟ್ನರ್ಸ್ಗಂತೂ 100% ಇದು ಬರೋದ್ರಿಂದ ಇದೆ. ಇದ್ರ ಬಗ್ಗೆ ನೀವು ಒಂದು ಕಮೆಂಟ್ ಬಗ್ಗಲ್ಲಿ ನಿಮ್ಮ ಅನಿಸಿಕೆಗಳನ್ನ ಕೂಡ ನೀವು ತಿಳಿಸ್ಕೊಡಿ. ಅಂದರೆ ಬರೋದು ಎಷ್ಟು ಮಟ್ಟಿಗೆ ಡೆಲಿವರಿ ಪಾರ್ಟ್ನರ್ಗೆ ಒಳ್ಳೇದಾಗುತ್ತಾ ಏನಾಗುತ್ತೆ ಅನ್ನೋದನ್ನು ನೀವು ಕೂಡ ತಿಳಿಸ್ಕೊಡಿ. ಸೊ ಈ ಆರ್ಟಿಕಲು ಮತ್ತು ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿಬಿಡಿ. ಇನ್ನೂ ಏನಾದ್ರು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸ್ನೇಹಿತರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.